ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ. ಇವತ್ತು ನಾನು ಈ ರೀತಿ ಬ್ಯೂಟಿಫುಲ್ ಆಗಿ ಒಂದು ಫ್ಲವರ್ ಪೆಟಲ್ಸ್ ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನ ಸ್ಯಾರಿಗೆ ಹ್ಯಾಂಗಿಂಗ್ಸ್ ತರ ಕೂಡ ಹಾಕ್ಬೋದು, ಇಲ್ಲ ಒಂದ್ ಲೈನ್ ಕ್ರೋಶೆ ಮಾಡ್ಕೊಂಡು ಅದಕ್ಕೆ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಫ್ಲೋರಲ್ ಪ್ರಿಂಟ್ ಬರ್ತಾ ಇದೆ ಅಂಡ್ ಕಾಂಜೀವರಂ ಕೂಡ ಬರ್ತಾ ಇದೆ. ಸೊ ಆ ತರ ಸ್ಯಾರಿಗಳಿಗೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಗ್ರೀನ್ ಮತ್ತೆ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ನಾನು ಈ ಫ್ಲವರ್ ನ ಮಾಡ್ತಾ ಇದ್ದೀನಿ. ಸೊ ಇದನ್ನ ಮಾಡಕ್ಕೆ ಫಸ್ಟ್ ನಾವು ಎರಡು ಪೆಟಲ್ಸ್ ಇದೆಯಲ್ಲ ಅದನ್ನ ನಾವು ಮಾಡ್ಕೋಬೇಕು. ಆ ಗ್ರೀನ್ ಕಲರ್ ಪೆಟಲ್ಸ್ ನ ಮಾಡ್ಕೊಂಡು ಆಮೇಲೆ ನಾವು ಈ ರೀತಿ ಫ್ಲವರ್ ನ ವರ್ಕ್ ಮಾಡ್ಬೇಕಾಗತ್ತೆ. ನೋಡಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಈ ರೀತಿ ಫ್ಲವರ್ಸ್. ಸೊ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಒಂದು ಸ್ಮಾಲ್ ರಿಂಗ್ ಬೀಡ್ ಬೇಕಾಗತ್ತೆ ನಿಮ್ಗೆ. ನಾನು ತೋರಿಸ್ತೀನಿ. ಫಸ್ಟ್ 6 ಎಳೆ ದಾರನ ತಗೊಳ್ಳಿ. ಸೊ ನಾನು ಇಲ್ಲಿ 6 ಥ್ರೆಡ್ ನ ಹಾಕೊಂಡಿದ್ದೀನಿ, ಯಾಕಂದ್ರೆ ಇದರಲ್ಲಿ ನಾವು 2 ಎಳೆಯಿಂದ 6 ಎಳೆ ಮಾಡಿ ಹಾಕಕ್ಕಾಗಲ್ಲ. ಬೀಡ್ಸ್ ತುಂಬಾ ಚಿಕ್ಕದಿದೆ. ಸೊ ಇದರಲ್ಲಿ ನಾವು ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬಾ ಸಿಕ್ ಆಗುತ್ತೆ ದಾರ, ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಒಂದೇ ಕಲರ್ 6 ಥ್ರೆಡ್ ತಗೊಂಡಿದ್ದೀನಿ. ಡೈಮೆನ್ಷನ್ಗೆ ನಾನು ನಿಮ್ಗೆ ಕ್ರೋಶಾ ನೀಡಲ್ನ ಅದ್ರ ಮೇಲಿಟ್ಟು ತೋರಿಸ್ತಾ ಇದ್ದೀನಿ. 6 ಎಳೆ ದಾರಕ್ಕೆ 10ನೇ ನಂಬರ್ ಕ್ರೋಶೆ. ನೀವು 5 ಎಳೆ ದಾರ ತಗೊಂಡ್ರೆ 11ನೇ ನಂಬರ್ ಕ್ರೋಶೆನ ಯೂಸ್ ಮಾಡಬೇಕು. ಇದಕ್ಕೆ ನಾನು ಇಲ್ಲಿ 6 ಎಳೆ ದಾರನ ಈ ರೀತಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಗಂಟು ಹಾಕೊಂಡು ಈ ರಿಂಗ್ ಒಳಗಡೆ ನಾವು ಒಂದು ಸಿಂಗಲ್ ಸ್ಲಿಪ್ ಸ್ಟಿಚ್ ನ ಮಾಡ್ಕೋಬೇಕಾಗತ್ತೆ, ಸಿಂಗಲ್ ಕ್ರೋಶೆನ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಇದ್ರಲ್ಲಿ ಮಾಡ್ಬೇಕಾದ್ರೆ, ತುಂಬಾ ಕೈ ಜಾರತ್ತೆ. ಸೊ ನೋಡ್ಕೊಂಡು ಒಂದ್ಸತಿ ಈ ರೀತಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಒಂದು ಸಿಂಗಲ್ ಲಾಕ್ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಸಿಂಗಲ್ ಲಾಕ್ ಮಾಡ್ಬೇಕು. ಸೊ ಟೋಟಲ್ 2 ಸತಿ ನಾವು ಸಿಂಗಲ್ ಸ್ಟಿಚ್ ನ ಮಾಡ್ಕೋಬೇಕಾಗತ್ತೆ. ಸಿಂಗಲ್ ಸ್ಟಿಚ್ ಆದ್ಮೇಲೆ ಹಾಫ್ ಕ್ರೋಶೆ ಅಂತ ಹೇಳ್ತೀವಲ್ಲ, ಒಂದ್ಸತಿ ನೀಡಲ್ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಗೊಂಡು ಪೂರ್ತಿಯಾಗಿ ದಾರನ ಎಳ್ಕೋಬೇಕು. ಇದನ್ನ ಹಾಫ್ ಕ್ರೋಶೆ ಅಂತ ಹೇಳ್ತೀವಿ, ಹಾಫ್ ಸಿಂಗಲ್ ಕ್ರೋಶೆ ಅಂತ. ಸೊ ಇದಾದ್ಮೇಲೆ 2 ಸತಿ ಅಂದ್ರೆ 2 ಸತಿ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ಒಂದ್ಸತಿ ದಾರ ತಗೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಈ ರೀತಿ 2 ಸತಿ ಮಾಡ್ಕೋಬೇಕು. ಸೊ ಫಸ್ಟು 2 ಸತಿ ಸಿಂಗಲ್ ಸ್ಟಿಚ್, ಆಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ, ಅದಾದ್ಮೇಲೆ 2 ಡಬಲ್ ಕ್ರೋಶೆ, 2 ಕಂಬಗಳು. ಕನ್ಫ್ಯೂಸ್ ಆಗ್ಬೇಡಿ, ನೋಡ್ಕೊಂಡು ಕ್ಲೀನ್ ಆಗಿ. ಗೊತ್ತಾಗ್ಲಿಲ್ಲ ಅಂದ್ರೆ 1-2 ಸತಿ ವಿಡಿಯೋನ ಅಬ್ಸರ್ವ್ ಮಾಡಿ ಹಾಕೊಳ್ಳಿ. ಆಮೇಲೆ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಇದು ತ್ರಿಬಲ್ ಕ್ರೋಶೆ ಅಂತ ಕರೀತಾರೆ. ಸೊ ನೋಡ್ತಾ ಇದ್ದೀರಲ್ಲ, ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ ರಿಂಗ್ ಒಳಗಡೆಯಿಂದ ದಾರನ ಎಳ್ಕೊಂಡು 2ರಲ್ಲಿ 1 ಸರಿ, 2 ದಾರದಲ್ಲಿ 1 ಸತಿ, ಮತ್ತೆ 2ರಲ್ಲಿ 1 ಸತಿ, ಮತ್ತೆ 2ರಲ್ಲಿ 1 ಸತಿ. ಇದನ್ನ ತ್ರಿಬಲ್ ಕ್ರೋಶೆ 2 ಸತಿ ಮಾಡ್ಕೊಂಡು ಈಗ ಕ್ವಾಡ್ರಾ ಕ್ರೋಶೆಟ್ ಅಂತ ಕರೀತಾರೆ. ಅಂದ್ರೆ 3 ಸತಿ ನೀಡಲ್ ಮೇಲೆ ದಾರ ತಗೋಬೇಕು. ಸೊ ಅವಾಗ 4 ದಾರ ನೀಡಲ್ ಮೇಲೆ ಇರತ್ತೆ. ಸೊ 3 ಸತಿ ದಾರನ ತಗೊಂಡು ನೀಡಲ್ ಅಂದ್ರೆ ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ ದಾರನ ತಗೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂಡ್ ಫೈನಲ್ ಆಗಿ 2ರಲ್ಲಿ 1. ಸೊ ಇದನ್ನ ಕ್ವಾಡ್ರಾ ಕ್ರೋಶೆಟ್ ಅಂತ ಕರೀತಾರೆ, 4 ಸರಿ ಕಂಬ ಹಾಕೋದು ಅಂತ. ಸೊ ಅದಾದ್ಮೇಲೆ 3 ಸತಿ ಈ ರೀತಿ ಚೈನ್ ಹಾಕೊಂಡು ನಾವ್ ಈ ದೊಡ್ಡ ಕಂಬ ಏನ್ ಹಾಕಿರ್ತೀವಿ 4 ಕಂಬ, ಅದ್ರೊಳಗಡೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಲಾಕ್ ಮಾಡ್ಕೊಂಡು ಅದನ್ನು ಕೌಂಟ್ ಅಲ್ಲಿ ಇಟ್ಕೊಂಡು 4 ಸರಿ ಸ್ಲಿಪ್ ಸ್ಟಿಚ್ ನ ಹಾಕೋಬೇಕು, ಅಂದ್ರೆ ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೊ ಅಲ್ಲಿಗೆ 2 ಆಯ್ತು. ಇದು 3 4 ಇನ್ನೊಂದ್ಸತಿ 5. ನಾನು ಗಂಟಾಕಿರೋ ದಾರನ ಹಂಗೆ ಅದ್ರೊಳಗಡೆನೆ ಸೇರಿಸ್ಕೊಂಡಿದ್ದೀನಿ. ನಿಮ್ಗೂ ಕ್ರೋಶೆ ವರ್ಕ್ ಮಾಡ್ಬೇಕಾದ್ರೆ ಆ ದಾರ ಅಡ್ಡ ಸಿಕ್ತು ಅಂದ್ರೆ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಆಮೇಲೆ ಹಿಂದೆ ಗಮ್ ಹಾಕಿ ಲಾಕ್ ಮಾಡ್ಬೋದು. ಸೊ ಅದಾದ್ಮೇಲೆ ಡೈರೆಕ್ಟ್ ಆಗಿ ರಿಂಗ್ ಒಳಗಡೆ ಒಂದು ಸಿಂಗಲ್ ಸ್ಟಿಚ್ ನ ಹಾಕಿ ಆ ಪೆಟಲ್ ನ ಲಾಕ್ ಮಾಡ್ಕೊಂಡು 4 ಚೈನ್ ಹಾಕ್ಬೇಕೀಗ. 4 ಈ 4 ಚೈನ್ ನ ಹಾಕಿ ಮತ್ತೆ ರಿಂಗ್ ಒಳಗಡೆ ಲಾಕ್ ಮಾಡ್ಕೋಬೇಕು.
ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇದು ಕೂಡ ಸಿಂಗಲ್ ಸ್ಟಿಚ್ ಗೆ ಕನ್ಸಿಡರ್ ಆಗುತ್ತೆ. ನಾವು ಈ ಸೈಡ್ ಏನ್ ವರ್ಕ್ ಮಾಡಿದೀವಿ ಅದೇ ಕೂಡ ಈ ಸೈಡ್ ರಿಪೀಟ್ ಆಗುತ್ತೆ. ಸೊ ಮತ್ತೆ ಒಂದ್ಸತಿ ಲಾಕ್ ಮಾಡ್ಕೊಂಡ್ರೆ 2 ಟೈಮ್ಸ್ ಸಿಂಗಲ್ ಸ್ಟಿಚ್ ಆಯ್ತು. ಈಗ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಅಂದ್ರೆ ನೀಡಲ್ ಮೇಲೆ ಒಂದ್ಸತಿ ದಾರ ತಗೊಂಡು ರಿಂಗ್ ಒಳಗಡೆ ಹಾಕಿ ಪೂರ್ತಿ ದಾರನ ಎಳ್ಕೊಳ್ಳೋದು. ಈಗ 2 ಟೈಮ್ಸ್ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸತಿ ದಾರ ತಗೊಂಡು ಎರಡರಲ್ಲಿ ಒಂದು ಹಾಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ತ್ರಿಬಲ್ ಕ್ರೋಶೆ ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ರಿಂಗ್ ಒಳಗಡೆ ಹಾಕಿ ಎರಡರಲ್ಲಿ ಒಂದ್ಸತಿ ಮತ್ತೆ ಎರಡರಲ್ಲಿ ಒಂದ್ಸತಿ, ಇದನ್ನು ಕೂಡ 2 ಸತಿ ಮಾಡ್ಕೋತೀನಿ. ಸೊ ಫಸ್ಟ್ ನಾವೇನ್ ಮಾಡಿರ್ತೀವಿ ಅದೇ ಕಂಪ್ಲೀಟ್ ಆಗಿ ಈ ಕಡೆನು ವರ್ಕ್ ಮಾಡ್ಕೋಬೇಕಾಗತ್ತೆ. ವರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ತ್ರಿಬಲ್ ಕ್ರೋಶೆ ಆದ್ಮೇಲೆ ತ್ರಿಬಲ್ ಕ್ರೋಶೆ 2 ಟೈಮ್ಸ್ ಆದ್ಮೇಲೆ ಕ್ವಾಡ್ರಾ ಕ್ರೋಶೆಟ್ ಒಂದ್ಸತಿ ಮಾತ್ರ ದೊಡ್ಡ ಕಂಬನ ಹಾಕೋಬೇಕು. ಸೊ ನೀಡಲ್ ಮೇಲೆ 3 ಸತಿ ದಾರ ತಗೊಳ್ಳಿ, ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಾದ್ಮೇಲೆ ಎರಡರಲ್ಲಿ ಒಂದು ಮತ್ತೆ ಲಾಸ್ಟ್ ಅಲ್ಲಿ ಎರಡರಲ್ಲಿ ಒಂದು ಹಾಕೊಂಡು ಮತ್ತೆ 3 ಚೈನ್ ಅನ್ನ ಹಾಕಿ 3 ಚೈನ್ ನ ಹಾಕಿ ನಾವೇನ್ ದೊಡ್ಡ ಕಂಬನ ಮಾಡಿರ್ತೀವಿ ಅದ್ರೊಳಗಡೆ ಲಾಕ್ ಮಾಡ್ಕೊಂಡು 4 ಸರಿ ಸಿಂಗಲ್ ಸ್ಟಿಚ್ ನ ಮಾಡ್ಕೋಬೇಕು. 1 2 3 ಅದನ್ನು ಕೌಂಟಲ್ಲಿ ಇಟ್ಕೋಬೇಕು. ನಾವೇನ್ 3 ಚೈನ್ ಅನ್ನ ಹಾಕಿ ಲಾಕ್ ಮಾಡ್ತೀವಿ ಅದನ್ನು ಕೌಂಟಲ್ಲಿ ಇಟ್ಕೊಂಡು 4 ಎಕ್ಸ್ಟ್ರಾ ಹಾಕೊಂಡ್ರೆ ಅಲ್ಲಿಗೆ 5 ಸಿಂಗಲ್ ಕ್ರೋಶೆಟ್ ಆಗುತ್ತೆ ಅದ್ರ ಮೇಲೆ. ನೋಡಿ 4ನೇದು ಆದ್ಮೇಲೆ ಡೈರೆಕ್ಟ್ ಆಗಿ ರಿಂಗ್ ಗೆ ಲಾಕ್ ಮಾಡ್ಕೊಂಡು ನಾವು ಫಸ್ಟ್ ಸಿಂಗಲ್ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಈ ಥ್ರೆಡ್ ಅಂದ್ರೆ ಈ ಪೆಟಲ್ ನ ನಾವು ಲಾಕ್ ಮಾಡ್ಕೋಬೇಕು. ಸೊ ಆಗ ಫಿನಿಶಿಂಗ್ ಕರೆಕ್ಟ್ ಆಗಿರುತ್ತೆ. ನಾವು ಬರೀ ರಿಂಗ್ಗೆ ಸಿಂಗಲ್ ಸ್ಟಿಚ್ ಹಾಕಿ ದಾರ ಕಟ್ ಮಾಡಿದ್ರೆ ಮಧ್ಯದಲ್ಲಿ ಗ್ಯಾಪ್ ಕಾಣಿಸುತ್ತೆ. ಸೊ ಎಲೆಗಳ ಹತ್ರ ಗ್ಯಾಪ್ ಕಾಣಿಸ್ಬಾರ್ದು ಕ್ರೋಶೆ ಮಾಡ್ಬೇಕಾದ್ರೆ. ಇದನ್ನ ಮಿಸ್ ಮಾಡ್ದಿರ ಈ ಲಾಕ್ನ ಮಾಡ್ಕೊಳ್ಳಿ. ಆಮೇಲೆ ಸಿಸರಲ್ಲಿ ಈ ರೀತಿ ಕಟ್ ಮಾಡಿ ಫಸ್ಟು ಕೈಯಲ್ಲಿ ಸುತ್ಕೊಂಡಿರೋ ದಾರನ ಗಂಟು ಹಾಕೋಬಿಡಿ. ಯಾಕಂದ್ರೆ ನೆಕ್ಸ್ಟ್ ನಾವು ಫ್ಲವರ್ ಪೆಟಲ್ನ ರೆಡಿ ಮಾಡಬೇಕಾದ್ರೆ ದಾರ ಡಿಸ್ಟರ್ಬ್ ಆಗಿ ಅಲ್ಲಿ ಇಲ್ಲಿ ಹೋಗಲ್ಲ, ಮತ್ತೆ ಇಲ್ಲಾಂದ್ರೆ ಮತ್ತೆ ಹುಡುಕ್ಬೇಕಾಗತ್ತೆ ಎಳೆಗಳನ್ನೆಲ್ಲ. ಸೊ ಫಸ್ಟು ಅದನ್ನ ಗಂಟು ಹಾಕೊಂಡ್ಬಿಟ್ಟು ಆಮೇಲೆ ಇದನ್ನ ಗಂಟು ಹಾಕೊಂಡು ಟೈಟ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ಕಾಣುತ್ತೆ ಇದು. ಸ್ವಲ್ಪ ಸೆಂಟ್ರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಮಧ್ಯದಲ್ಲಿ ಏನು ಲೂಪ್ ಕ್ರಿಯೇಟ್ ಮಾಡಿರ್ತೀವಿ ಅದನ್ನ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಳ್ಳಿ. ನೋಡ್ತಾ ಇದೀರಲ್ಲ ಆ ಲೂಪ್ ಸೆಂಟ್ರಲ್ಲಿ ಇರೋದು. ಈ ರೀತಿ ಬ್ಯೂಟಿಫುಲ್ ಆಗಿರೋ 2 ಎಲೆಗಳು ಕ್ರಿಯೇಟ್ ಆಗುತ್ತೆ. ನೀವು ರಿಂಗ್ ಇಲ್ಲ ಅಂದ್ರೂನು ಥ್ರೆಡ್ ಅಲ್ಲೇನೆ ರಿಂಗ್ ನ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೋದು. ಬಟ್ ರಿಂಗ್ ಇದ್ರೆ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಟೈಟ್ ಆಗಿ ಕೂತಿರುತ್ತೆ. ಸೊ ಈಗ ಅದ್ರ ಮೇಲೆ ಫ್ಲವರ್ ವರ್ಕ್ ಮಾಡೋದಕ್ಕೂ ಕೂಡ ನಾನು 6 ಎಳೆ ದಾರನ ತಗೊಂಡಿದ್ದೀನಿ. 6 ಎಳೆ ದಾರನು ಕೂಡ ಈ ರೀತಿ ಗಂಟು ಹಾಕೊಂಡು ನಾವು ವರ್ಕ್ ಮಾಡ್ಕೊಳ್ತಾ ಇದೀನಿ, ತೋರಿಸ್ತೀನಿ ನೋಡಿ. ಸೊ ರೈಟ್ ಸೈಡ್ ಇಟ್ಕೊಳ್ಳಿ. ಅದನ್ನ ನಾವು ಏನು ಪೆಟಲ್ಸ್ ಹಾಕಿರ್ತೀವಿ ಅದನ್ನ ರೈಟ್ ಸೈಡ್ ಇಟ್ಕೊಂಡು ಈ ಲೂಪ್ ಒಳಗಡೆನೆ ನಾವು ವರ್ಕ್ ಮಾಡೋದು. ಸೊ ಮುಂಚೆ ನಾವಿಲ್ಲಿ ಏನು 3 ಚೈನ್ಸ್ ಹಾಕಿರ್ತೀವಲ್ಲ ಆ 3 ಚೈನ್ಸ್ ಅಲ್ಲಿ ಈ ಹೂವ ಹಾಕೋ ದಾರ ಅಂದ್ರೆ ಪರ್ಪಲ್ ದಾರನ ನಾನು ಲಾಕ್ ಮಾಡ್ಕೊತಾ ಇದೀನಿ. ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ 2 ಸರಿ ದಾರನ ತಗೊಂಡು ಆ ಲೂಪ್ ಒಳಗಡೆ ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು. ಸೊ ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ಬೇಕಾಗತ್ತೆ ಸ್ಟೆಪ್ ಪೂರ್ತಿ. ಆಮೇಲೆ 3 ಚೈನ್ ಅನ್ನ ಹಾಕಿ ಕಂಬ ಏನ್ ಹಾಕಿರ್ತೀವಲ್ಲ ಅದ್ರ ಸುತ್ತ ಹಿಂಗ್ ತಗೊಂಡು ಒಂದು ಲಾಕ್ ಮಾಡ್ಕೊಂಡು ಪೀಕೋಸ್ ಸ್ಟಿಚ್ ನ ನಾವು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಮತ್ತೆ ಅದೇ ತರ ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ಲೂಪ್ ಒಳಗಡೆ ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮತ್ತೆ ಲಾಕ್ ಮಾಡಿ ಮತ್ತೆ 3 ಚೈನ್ ಅನ್ನ ಹಾಕಿ ಮತ್ತೆ ಕಂಬದೊಳಗಡೆ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಬೇಕಾಗತ್ತೆ. ಇದೇ ತರ 10 ಕಂಬನ ನೀವು ಹಾಕೋಬೇಕು. ಕಂಪ್ಲೀಟ್ ಆಗಿ 10 ಕೂಡ ಈ ರೀತಿ ಪೀಕೋ ಸ್ಟಿಚ್ ಇರೋದನ್ನೇ ಮಾಡ್ಕೋಬೇಕು. ಜಾಸ್ತಿ ಟೈಟ್ ಆಗು ಮಾಡಕ್ ಹೋಗ್ಬೇಡಿ, ಜಾಸ್ತಿ ಲೂಸ್ ಆಗು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ತ್ರಿಬಲ್ ಕ್ರೋಶೆ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಕಾಣಿಸ್ಬಿಡುತ್ತೆ ಒಂಚೂರು ದಾರ ನಾವು ಲೂಸ್ ಬಿಟ್ರೆ. ಸೊ ನೋಡಿ ಈ ರೀತಿ 10ನೇದು ಪೀಕೋ ಸ್ಟಿಚ್ ಆದ್ಮೇಲೆ ಡಬಲ್ ಕ್ರೋಶೆನ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಹಾಕಾದ್ಮೇಲೆ ಮತ್ತೆ ಪೀಕೋ ಸ್ಟಿಚ್ ನ ಮಾಡಬಾರ್ದು. ಯಾಕಂದ್ರೆ ನಾವು ಫಸ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಕಂಬ ಹಾಕಾದ್ಮೇಲೆ ಅಲ್ವಾ ಪಿಕೋ ಸ್ಟಿಚ್ ಮಾಡೋದು. ಈಗ ನಾವು ಪಿಕೋ ಸ್ಟಿಚ್ ಮಾಡಿ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿದ್ರೆ ಸೈಡಲ್ಲಿ ಒಂಥರ ಗ್ಯಾಪ್ ತರ ಕಾಣಿಸುತ್ತೆ. ಸೊ ಲಾಸ್ಟ್ ಕಂಬಕ್ಕೆ ಮಾತ್ರ ಪಿಕೋ ಸ್ಟಿಚ್ ಮಾಡಬೇಡಿ. ಮಾಡಾದ್ಮೇಲೆ ನಾವು ಆ ಎಂಡಲ್ಲಿ ಏನು 3 ಚೈನ್ಸ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು
ಕ್ಲೀನಾಗಿ ಗಂಟು ಹಾಕೋಬಿಡಿ. ಫಸ್ಟ್ ಕೈಯಲ್ಲಿರೋ ದಾರ ಗಂಟು ಹಾಕೊಳ್ಳಿ, ಮರಿಬೇಡಿ. ಯಾಕಂದ್ರೆ ಬಿಟ್ರೆ ದಾರ ಡಿಸ್ಟ್ರಿಬ್ಯೂಟ್ ಆಗತ್ತೆ, ಆಮೇಲೆ ಮತ್ತೆ ಹುಡುಕಿ ಗಂಟು ಹಾಕೋದಕ್ಕೆ ಟೈಮ್ ಕಷ್ಟ ಆಗತ್ತೆ. ಸೊ ಅದನ್ನ ಗಂಟು ಹಾಕೋಬಿಟ್ಟು ಆಮೇಲೆ ಇದನ್ನ ಗಂಟು ಹಾಕೊಳ್ಳಿ. ನೀಟಾಗಿ ಗಂಟು ಹಾಕೊಂಡು ಗಮ್ನ ಹಾಕಿ ಹಿಂದೆಗಡೆ ಸ್ಟಿಕ್ ಮಾಡ್ಕೊಳ್ಳಿ. ಆ ಥ್ರೆಡ್ ಆ ಕಲರ್ ಮೇಲೆ ಬರೋ ತರ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ಸೊ ಅವಾಗ ಪಲ್ಲು ಉಲ್ಟಾ ಮಾಡಿದಾಗ್ಲೂ ಕ್ರೋಶೆಟ್ ನಾವೇನ್ ಫ್ಲವರ್ ಹಾಕಿರ್ತೀವಿ ಅದು ಉಲ್ಟಾ ಮಾಡಿದಾಗ್ಲೂ ಕೂಡ ಅಷ್ಟೊಂದು ಗಮ್ಮ ಇರೋ ತರ ಕಾಣಿಸಲ್ಲ. ಆ ಕಲರ್ ಮೇಲೆ ಇದ್ರೇನೆ ಸೊ ಹಂಗೆ ಕಾಣಿಸುತ್ತೆ. ಗೊತ್ತಾಗತ್ತೆ ಅನ್ಕೊಂಡಿದೀನಿ, ಅರ್ಥ ಆಯ್ತು ಅನ್ಕೊಂಡಿದೀನಿ. ಸೊ ನೋಡಿ, ಈ ರೀತಿ ಗಮ್ ಹಾಕೊಂಡು ಗ್ರೀನ್ ಕಲರ್ನ ಗ್ರೀನ್ ಮೇಲೆನೆ ಸ್ಟಿಕ್ ಮಾಡಿ, ಅಂಡ್ ಪರ್ಪಲ್ ಕಲರ್ ಇಲ್ಲ ನೀವು ಬೇರೆ ಯಾವ ಕಲರ್ ಯೂಸ್ ಮಾಡ್ತೀರಾ ಅದನ್ನು ಅದೇ ಕ್ರೋಶೆಟ್ ಮೇಲೆ ಚೂರ್ ಚೂರ್ ಹಾಕೊಳ್ಳಿ. ಗಮ್ಮ ಜಾಸ್ತಿ ಹಾಕಕ್ ಹೋಗ್ಬೇಡಿ, ಕೂತ್ಕೊಳ್ಳುತ್ತೆ. ಯಾಕಂದ್ರೆ 6 ಎಳೆ ದಾರ ಅಷ್ಟೇ ಅಲ್ವಾ, ಸೊ ಕ್ಲೀನಾಗಿ ಸ್ಟಿಕ್ ಆಗತ್ತೆ. ಇದನ್ನ ಗಾಳಿಗೆ ಉಲ್ಟಾ ಇಟ್ಟು ಒಣಗಾಕ್ಬಿಟ್ರೆ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸು ರೆಡಿ ಆಗುತ್ತೆ. ಇದನ್ನ ನೀವು ಹ್ಯಾಂಗಿಂಗ್ಸ್ ತರನಾದ್ರೂ ಹಾಕ್ಬೋದು, ಒಂದೊಂದು ಮಣಿ ಹಾಕಿ ಡೈರೆಕ್ಟ್ ಆಗಿ ಸ್ಯಾರಿಗೆ ಕೂಡ ಹೊಲಿಬೋದು. ಇಲ್ಲ ಅಂದ್ರೆ ಒಂದ್ ಲೈನ್ ಕ್ರೋಶೆ ಹಾಕಿ ನೀವು ಇದನ್ನ ಅದಕ್ಕೆ ಸ್ಟಿಕ್ ಮಾಡ್ಕೊಂಡು ಹೋಗ್ಬೋದು, ಪೋಣಿಸ್ಕೊಂಡು ಹೋಗ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯುನೀಕ್ ಆಗಿರತ್ತೆ. ಈಗ ಕುಚ್ಚೆಲ್ಲ ಇಷ್ಟಪಡದೆ ಇರೋರು, ಆರ್ಚ್ ಡಿಸೈನು ಮಣಿಗಳನ್ನೆಲ್ಲ ಇಷ್ಟಪಡದೆ ಇರೋರು ಈ ರೀತಿ ಮಾಡ್ಕೋಬಹುದು. ನೋಡಿ, ಈ ರೀತಿ ಸೆಂಟ್ರಲ್ಲಿ ಗೋಲ್ಡ್ ಮಣಿನೋ ಇಲ್ಲ ವೈಟ್ ಪರ್ಲ್, ಹಾಫ್ ಕಟ್ ವೈಟ್ ಪರ್ಲ್ ಇದ್ರೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಮತ್ತೊಂದು ವಿಡಿಯೋಲಿ ಇದೇ ತರ ಸಿಗ್ತೀನಿ. ಅಲ್ಲಿವರೆಗೂ